ನಮ್ಮ ಜೊತೆ ಇದ್ದಾರೆ 641 ರ್ಯಾಂಕ್ ವಿಜೇತ ಸಾಗರ್ ಅವರು. ಸೊ ಸಾಗರ್ ಅವರ ಒಂದು ಬಹುದೊಡ್ಡ ಹಿನ್ನಡೆಗೆ ಕಾರಣ ಅಂತಂದರೆ CSAT. ಸೊ ಆ ಹಿನ್ನಡೆಯನ್ನು ಮುನ್ನಡೆಯಾಗಿ ಪರಿವರ್ತನೆ ಹೇಗೆ ಮಾಡಿಕೊಂಡ್ರು ಅದರ ಬಗ್ಗೆ ಪ್ರಶ್ನೆಗಳನ್ನು ಭರತ್ ಅವರು ಕೇಳ್ತಾ ಇದ್ದಾರೆ. ಪ್ಲೀಸ್. So Sagar sir, first of all congratulations. Thank you sir. So we are also very proud. ನಮ್ಮ ಕರ್ನಾಟಕದಿಂದ ಈ ತರ UPSC ರ್ಯಾಂಕ್ ಪಡೆದವರಲ್ಲಿ ತುಂಬಾ ಹೆಮ್ಮೆ ಆಗ್ತಿದೆ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ. ಹಾಗೆ ನೀವು 5 ಅಟೆಂಪ್ಟ್ಸ್ ಏನ್ ಮಾಡಿದ್ರಿ ಅದ್ರಲ್ಲಿ ಎಲ್ಲದರಲ್ಲೂ CSAT ಫೇಲ್ ಆಗಿದ್ದೀರಾ. Yes sir. ಸೊ ಆ CSAT ಯಾಕೆ ಫೇಲ್ ಆಗ್ತಿದ್ರಿ ಮುಂಚೆ? ಫಸ್ಟ್ ಇದನ್ನ ಹೇಳಿ, ಯಾಕೆ ಫೇಲ್ ಆಗ್ತಿದ್ರಿ ಫಸ್ಟ್? ಸರ್ ಒನ್ ಥಿಂಗು ನಾನು ಸ್ಕೂಲ್ಸಿಂದ ಕೂಡ ಇದರಲ್ಲಿ CSAT ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ವೀಕ್ ಇದ್ದೆ. ಈವನ್ ನಾನು ಇಂಜಿನಿಯರಿಂಗ್ ಮಾಡಿದರೂ ಕೂಡ ಮ್ಯಾಥ್ಸಲ್ಲಿ ವೀಕ್ ಇದ್ದೆ ಆ್ಯಂಡ್ ನಾನು ಅದನ್ನ ವರ್ಕ್ ಮಾಡೋಕ್ಕೆ ರೆಡಿ ಇಲ್ಲ. ಪ್ರತಿ ಸಲ ಏನು ಮಾಡೋದು, ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಓದೋದು, ಲಾಸ್ಟ್ ಮಿನಿಟಲ್ಲಿ ಪ್ರೆಷರ್ಡ್ ಟೈಮಲ್ಲಿ CSATನ ಕೂತ್ಕೊಳ್ಳೋದು. ನಾನು ಯಾವತ್ತೇ ಆಗಲಿ ನಾವು ಪ್ರೆಷರೈಸ್ಡ್ ಸಿಚುಯೇಷನಲ್ಲಿ ಏನೇ ಓದಿದ್ರು ಕೂಡ ತಲೆಗೆ ಹೋಗಲ್ಲ. ಸೊ ನಾನು ಮಾಡ್ತಿದ್ದ ತಪ್ಪೇನು, ಕಂಪ್ಲೀಟಾಗಿ ನನ್ನ ಇಟ್ಸ್ ಮೈ ಫಾಲ್ಟ್, ಐ ಅಕ್ಸೆಪ್ಟ್ ಇಟ್. ಪ್ರತಿ ಸಲ ನಾನು CSAT ಲಾಸ್ಟ್ 1 ಮಂತ್ 1.5 ಮಂತಲ್ಲಿ ಓದಕ್ಕೆ ಶುರು ಮಾಡ್ತಿದ್ದೆ. ಈ ಒಂದು ನನಗೆ ಅದರ ವೀಕ್ ಏರಿಯಾ ಅಂತ ಗೊತ್ತಿದ್ರು ನಾನು ವರ್ಕ್ ಮಾಡಿಲ್ಲ. ಸೊ ನಾವು ಯಾವತ್ತು ನಮ್ಮ ವೀಕ್ ಏರಿಯಾಸ್ನ ಐಡೆಂಟಿಫೈ ಮಾಡಿದ್ಮೇಲೂ ಕೂಡ ನಾವು ವರ್ಕ್ ಮಾಡಲ್ವೋ ಅವತ್ತು ನಮ್ದು ಇದು ಖಂಡಿತ ಫೇಲ್ಯೂರ್ ಆಗೇ ಆಗುತ್ತೆ. ಸೊ ನಾನು ಅದನ್ನ ಮಾಡಿದೆ ಆ್ಯಂಡ್ ನಂದು CSAT ಮಾರ್ಜಿನಲಿ ಹೋಗ್ತಿತ್ತು. 2024 64.83, 65.83. ಒಂದು ಕ್ವಶನ್ ರಾಂಗ್ ಆಗಿದೆ. 65.83 ಒಂದು ಕ್ವಶನ್ ಎಕ್ಸ್ಟ್ರಾ ರಾಂಗ್ ಆಗ್ಬಿಟ್ಟಿದೆ. ಸೊ ಅದರಿಂದ ಅದು ಹೋಯ್ತು. ಅಂಡ್ ಅದಕ್ಕಿಂತ ಮುಂಚೆ 62, 64, 59 ಈ ತರ ಬಾರ್ಡರ್ಲ್ಲೇ ಹೋಗ್ತಿತ್ತು. 2-3 ಕ್ವಶನ್ ಅಲ್ಲೇ ಹೋಗ್ತಿತ್ತು. ಅಂಡ್ ಸರ್ ಅದಕ್ಕೆ ಒಂದು ರೀಸನ್ ಏನಂತಂದ್ರೆ ವರ್ಕ್ ಮಾಡದೇ ಇರೋದು. ನಾನು GSಗೆ ಯಾವ ತರ ವರ್ಕ್ ಮಾಡಿದ್ನೋ UPSCಯಲ್ಲಿ ಅದು ವರ್ಕ್ನ CSAT ಪೇಪರ್ ಮಾಡಿಲ್ಲ. GS PYQsನ ಎಷ್ಟು ಅನಾಲಿಸಿಸ್ ಮಾಡಿದನೋ ಅಷ್ಟು ಅನಾಲಿಸಿಸ್ನ CSAT ಮಾಡಿಲ್ಲ. CSAT ಈವನ್ IITಯಿಂದ ಓದ್ಕೊಂಬಂದವ್ರಿಗೂ ಕೂಡ ಕಷ್ಟ ಆಗ್ತಿದೆ. ಸೊ ಆ ಥರ ಆಗ್ತಿದೆ ಅಂತ ಇದ್ದಾಗ ವಿ ಹ್ಯಾವ್ ಟು ವರ್ಕ್. ನಮ್ಮ ವೀಕ್ ಏರಿಯಾ ಮೇಲೆ ನಾವು ವರ್ಕ್ ಮಾಡಿಲ್ಲ ಅಂದರೆ ಫೇಲ್ಯೂರ್ನ ನೋಡ್ತಾನೆ ಹೋಗ್ತೀವಿ. ಆ್ಯಂಡ್ ನನಗೆ ಅದೇ ಪ್ರಾಬ್ಲಮ್ ಆಗಿತ್ತು. ನಾನು ವರ್ಕ್ ಮಾಡಿಲ್ಲ, ನಾನು ಫೇಲ್ಯೂರ್ ಆದೆ. ಬಟ್ ಈ ಸಲ ಏನಾಯಿತು ಅನ್ನೋದಕ್ಕೆ, ಸೊ ಅದು 5 ಅಟೆಂಪ್ಟ್ ಫೇಲ್ ಆಗಿಬಿಟ್ಟೆ. ಬಟ್ ಈ ಸಲ ಏನಾಯಿತು ಅನ್ನೋದಕ್ಕೆ ಒಂದೇ ಒಂದು ರೀಸನ್ ಏನೂ ಇಲ್ಲ, ಕಾನ್ಫಿಡೆನ್ಸ್. ಸೊ ಪ್ರತಿ ಸಲ ನಾನು CSATಗೂ ಎಕ್ಸಾಮಲ್ಲಿ ಎಂಟ್ರ್ ಆದಾಗ ಪೇಪರ್ಗೆ ಎಕ್ಸಾಮ್ ಬರೀಬೇಕಾದ್ರೆ ತುಂಬ ಪ್ರೆಷರ್ಡ್ ಆಗ್ತಿದ್ದೆ, ಸ್ವೆಟ್ ಆಗ್ತಿತ್ತು, ಭಯ ಪಡ್ಕೋತಿದ್ದೆ. ಓಕೆ ನಂದು ಆಗಲ್ವೇನೋ, ಈ ಸಲನೂ ಆಗಲ್ವೇನೋ. ಆ ಭಯ ಸಿಚುಯೇಷನಲ್ಲಿ ಯಾವತ್ತು ನಾವು ಎಕ್ಸಾಮ್ ಪೇಪರ್ನ ಸಾಲ್ವ್ ಮಾಡ್ತೀವೋ ಡೆಫಿನೆಟ್ ಆಗಿ ಅವತ್ತು ಕ್ಲಿಯರ್ ಆಗಲ್ಲ. ನಾನು ಈ ಸಲ 2025 ಮಾಡಿದ್ದು ಒಂದೇ, ಐ ಹ್ಯಾವ್ ಅ ಗುಡ್ ಕಮಾಂಡ್ ಆನ್ ಕಾಂಪ್ರಹೆನ್ಷನ್. ಎಷ್ಟು ಕ್ವಶನ್ಸ್ ಬರುತ್ತೋ ಅಷ್ಟು ಒಂದು ಕ್ವಶನ್ನ 1 ಮಿನಿಟಲ್ಲಿ ಸಾಲ್ವ್ ಮಾಡಬೇಕು. ಸೊ ಒಂದು ಕ್ವಶನ್ನ 1 ಮಿನಿಟಲ್ಲಿ ಸಾಲ್ವ್ ಮಾಡಿದ್ದೀನಿ ಅಂತಂದರೆ ಲೈಕ್ ಲಾಸ್ಟ್ ಇಯರ್ 29 ಕ್ವಶನ್ ಬಂದಿತ್ತು. 29 ಕ್ವಶನ್ಸ್ 29 ಮಿನಿಟ್ಸ್ ಓನ್ಲಿ, ನಾಟ್ ಮೋರ್ ದೆನ್ 1 ಮಿನಿಟ್. ಸೊ ಅಂಡ್ ಐ ಹ್ಯಾವ್ ಸಾಲ್ವ್ಡ್ ಇಟ್ ಇನ್ 29 ಮಿನಿಟ್ಸ್ ಅಂಡ್ ಐ ಗಾಟ್ 1 hour 30 minutes ಫಾರ್ ಆಪ್ಟಿಟ್ಯೂಡ್ ಅಂಡ್ ರೀಸನಿಂಗ್. ಸೊ ನಿಮಗೆ ಯಾವಾಗ 29 ಕ್ವಶನ್ನ ಸಾಲ್ವ್ ಮಾಡಿ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು ಅಂಡ್ 1 hour 30 minutes ಟೈಮ್ ಸಿಕ್ತೋ, ಪ್ರೆಷರ್ ಕಮ್ಮಿ ಆಗುತ್ತೆ. ಪ್ರೆಷರ್ ಯಾವಾಗ ಕಮ್ಮಿ ಆಗುತ್ತೋ ಅವಾಗ ಮ್ಯಾಥ್ಸ್ ಮತ್ತು ರೀಸನಿಂಗ್ ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡೋದು. ಅಂಡ್ ನಾನು ಅದನ್ನೇ ಮಾಡಿದೆ ಆ್ಯಂಡ್ ಈ ಸಲ ಕ್ಲಿಯರ್ ಆಯಿತು. ನನ್ನ ಅಡ್ವೈಸ್ ಏನು ಅಂತ ಅಂದರೆ, ನೀವು ವೀಕ್ ಏರಿಯಾನ ಐಡೆಂಟಿಫೈ ಮಾಡಿ. ಮ್ಯಾಥ್ಸಲ್ಲಿ ವೀಕ್ ಇದ್ದೀರಾ ಅಂತಂದರೆ ಡೆಫಿನೆಟ್ ಆಗಿ ಅದನ್ನ ವರ್ಕ್ ಮಾಡಿ. ಅದು ವರ್ಕ್ ಮಾಡಲಿಲ್ಲ ಅಂತಂದರೆ ಫೇಲ್ಯೂರ್ ಆಗುತ್ತೆ ಒಂದು. ಇನ್ನೊಬ್ರು ನಾನು ಕಾಂಪ್ರಹೆನ್ಷನ್ ಸ್ಟ್ರಾಂಗ್ ಇದ್ದೀನಿ, ಮ್ಯಾಥ್ಸ್ ಮಾಡಲ್ಲ ಅಂತಂದರೆ ದಟ್ ಈಸ್ ಆಲ್ಸೋ ಲೀಡ್ಸ್ ಟು ಫೇಲ್ಯೂರ್. ಯಾಕಂತಂದರೆ ನಮ್ಮ ಮೈಂಡ್ ಲಿಕ್ವಿಡ್ ಆಗಿರಬೇಕು. ಬಾಟಲ್ಗೆ ಹಾಕಿದರೆ ಬಾಟಲ್ ಶೇಪ್ ಬರಬೇಕು, ಬಕೆಟ್ಗೆ ಹಾಕಿದರೆ ಬಕೆಟ್ ಶೇಪ್ ಬರಬೇಕು. ಸೊ ನಾವು ಎಕ್ಸಾಮ್ ಹಾಲಲ್ಲಿ ಎರಡನ್ನೂ ಮಾಡೋಕ್ಕೆ ರೆಡಿ ಇರಬೇಕು. ಸಮ್ಟೈಮ್ಸ್ ಕಾಂಪ್ರಹೆನ್ಷನ್ ವೀಕ್ ಕಷ್ಟ ಕೊಡ್ತಾನೆ, ಸಮ್ಟೈಮ್ಸ್ ಆಪ್ಟಿಟ್ಯೂಡ್ ಕಷ್ಟ ಕೊಡ್ತಾನೆ. ಸೊ ಎಕ್ಸಾಮ್ ಹೋಗಿದ ತಕ್ಷಣ ಐಡೆಂಟಿಫೈ ಮಾಡಬೇಕು ಯಾವ ಏರಿಯಾ ಸ್ಟ್ರಾಂಗ್ ಕೊಟ್ಟಿದ್ದಾನೆ, ಯಾವ ಏರಿಯಾ ವೀಕ್ ಕೊಟ್ಟಿದ್ದಾನೆ, ಯಾವ ಏರಿಯಾ ಸ್ಟ್ರಾಂಗ್ ಕೊಟ್ಟಿದ್ದಾನೆ ಅಂತ. ಅದನ್ನು ನೋಡಿಬಿಟ್ಟು ಎರಡನ್ನೂ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಯಾವಾಗ ನಮ್ಮದು ಮೈಂಡ್ ಬ್ಯಾಲೆನ್ಸಿಂಗ್ ಮೋಡಲ್ಲಿ ಇರುತ್ತೋ, ಲಿಕ್ವಿಡ್ ಆಗಿರುತ್ತೋ, ಆ್ಯಂಡ್ ಯಾವಾಗ CSAT ಅಂದರೆ ಕಾಂಪ್ರಹೆನ್ಷನ್ ಕ್ವಶನ್ನ ವಿತಿನ್ ಮಿನಿಟ್ಸಲ್ಲಿ ಸಾಲ್ವ್ ಮಾಡ್ತೀವೋ, ವಿ ವಿಲ್ ಗೆಟ್ ಮೋರ್ ಟೈಮ್ ಫಾರ್ ಆಪ್ಟಿಟ್ಯೂಡ್ ಸೊ ದಟ್ ವಿ ಕ್ಯಾನ್ ಸಾಲ್ವ್ ಇನ್ ಲೆಸ್ ಪ್ರೆಷರೈಡ್ ಸಿಚುಯೇಷನ್. ಸೊ ವಿ ಕ್ಯಾನ್ ಕ್ಲಿಯರ್ ದಿಸ್ CSAT ಪೇಪರ್. ನಾನು ಈ ಸಲ ಅದನ್ನೇ ಮಾಡಿದ್ದೆ ಸರ್. ಸೊ 2 ಥಿಂಗ್ಸ್ ಕ್ಲಿಯರ್ ಆಗಬೇಕಿಲ್ಲಿ. ಒಂದು, ಈ ಮಿತ್ ಏನಪ್ಪಾ ಅಂತಂದ್ರೆ, ಎಲ್ಲರೂ ಅನ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ನಾನು ಮ್ಯಾಥ್ಸಲ್ಲಿ ಸ್ಟ್ರಾಂಗ್ ಇರ್ತೀನಿ, ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀನಿ, ನನಗೆ ರೀಡಿಂಗ್ ಕಾಂಪ್ರಹೆನ್ಷನ್
ತುಂಬಾ ಚೆನ್ನಾಗಿ ಮಾಡಕ್ ಬರುತ್ತೆ. ಸೊ ಇವರು ಇಂಗ್ಲಿಷ್ ಮೀಡಿಯಮಲ್ಲೇ ಓದಿದ್ದು, ಇವರು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು. ಬಟ್ GS ಅಲ್ಲಿ 100+ ಸ್ಕೋರ್ ಮಾಡೋದಕ್ಕೆ ಬೇಕಾಗಿರುವಂತಹ ಟ್ಯಾಲೆಂಟ್, ಬೇಕಾಗಿರುವಂತಹ ಹಾರ್ಡ್ ವರ್ಕ್, GS ಅಲ್ಲಿ 100ಗಿಂತ ಜಾಸ್ತಿ ತೆಗಿತಾ ಇದ್ದಾರೆ ಅಂದ್ರೆ ದಡ್ಡ ಅಂತೂ ಅಲ್ಲ. ಇವತ್ತು 641ನೇ ರ್ಯಾಂಕ್ ನ ಪಡ್ಕೊಂಡಿದ್ದಾರೆ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ಬಟ್ ಸ್ಟಿಲ್ CSAT ಫೇಲ್ ಆದ್ರು ಅಂತ ಅಂದ್ರೆ ಅದಕ್ಕೆ ಒಂದು ಮೇನ್ ರೀಸನ್ ಏನಪ್ಪಾ ಅಂದ್ರೆ ಬಿಕಾಸ್ UPSC CSAT ಇಸ್ ಲೈಕ್ ದಟ್. UPSC CSAT ನ ಎಲ್ಲರೂ ಕ್ವಾಲಿಫೈಯಿಂಗ್ ಪೇಪರ್ ಅಂತ ಅನ್ಕೊಂಡಿದ್ದಾರೆ, ಬಟ್ UPSC CSAT ಇಸ್ ಅನ್ ಎಲಿಮಿನೇಟಿಂಗ್ ಪೇಪರ್. ಎಕ್ಸಾಕ್ಟ್ಲಿ. ಸೊ ಅದೊಂದು. ಎರಡನೇದು, ಆ ಎಕ್ಸಾಮಿನೇಷನ್ 2 ಅವರ್ ಅಲ್ಲಿ ನಮ್ಮ ಮೈಂಡ್ ಅಲ್ಲಿ ಇರಬೇಕಾಗಿರುವಂತಹ ಟೆಂಪರಮೆಂಟ್. ಸೊ ಈ ಒಂದು ಟೆಂಪರಮೆಂಟ್ ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನೋದಕ್ಕೆ ಇವರೇ ಸಾಕ್ಷಿ. 5 ವರ್ಷ ಆ ಟೆಂಪರಮೆಂಟ್ ಸ್ವಲ್ಪ ಮಿಸ್ ಆಗ್ತಿದ್ದಕ್ಕೆ, ಆ ಒಂದು ಪ್ರೆಷರ್ನ ಹ್ಯಾಂಡಲ್ ಮಾಡಕ್ ಆಗದೆ ಇದ್ದಕ್ಕೆ, ಸೊ ದಡ್ಡ ಅಂತೂ ಅಲ್ಲ. ಅದೇ ಪರ್ಸನ್ನು ಆ 2 ಅವರ್ ಕರೆಕ್ಟಾಗಿ ಮ್ಯಾನೇಜ್ ಮಾಡಕ್ ಆಗಿಲ್ಲ ಅಂತ 5 ವರ್ಷ ತಗೊಂಡಿರೋರು 1 ವರ್ಷ ಆ 2 ಅವರ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ದಕ್ಕೆ 641ನೇ ರ್ಯಾಂಕ್ನ ಇವತ್ತು ಪಡ್ಕೊಂಡಿದ್ದಾರೆ. ಸೊ 2 ಥಿಂಗ್ಸ್. ಒಂದು, ನೀವು ಇಂಜಿನಿಯರ್ ಆಗಿರ್ರಿ, IIT ಅಲ್ಲಿ ಓದಿರಿ, CSATಗೆ ತನ್ನದೇ ಆದಂತಹ ಪ್ರಿಪ್ರೇಷನ್ ಬೇಕಾಗತ್ತೆ, ಆ ಒಂದು ಪ್ರಿಪ್ರೇಷನ್ನ ಡೆಫಿನೆಟ್ಲಿ ಮಾಡಬೇಕು. ಎರಡನೇದು, ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಕುತ್ಕೊಂಡು ಆ 2 ಅವರ್ ಯಾವ ರೀತಿ ಹೋಗುತ್ತೆ ಅನ್ನೋದ್ರ ಮೇಲೆ ನಿಮ್ಮ ರಿಸಲ್ಟ್ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಈ 2 ಥಿಂಗ್ಸ್ನ ಇವರು ಈ ಒಂದು ಮಾತುಗಳಲ್ಲಿ ಕ್ಲಿಯರ್ ಮಾಡಿದ್ರು. ಸೊ CSAT ಅಲ್ಲಿ ಈಗ ನೀವು ಹೇಳಿದ್ರಿ ನೆಕ್ಸ್ಟ್ ವರ್ಷ ಅಂದ್ರೆ 6th ಇಯರ್ ನೀವು ಏನು ಕ್ಲಿಯರ್ ಮಾಡಿದ್ರಿ CSAT ಅಲ್ಲಿ, ನಾನು PYQs ನ ಅನಲೈಸ್ ಮಾಡಿದೆ, ಯಾವ ರೀತಿ ಬರ್ತಾ ಇತ್ತು, ಯಾವ ರೀತಿ ಟ್ರೆಂಡ್ಸ್ ಬರ್ತಾ ಇತ್ತು, ಯಾವ ರೀತಿ ಅನಲೈಸ್ ಮಾಡಿದ್ರಿ. ಈಗ ಎಲ್ಲರೂ ಹೇಳ್ತಾರೆ PYQs ನ ಅನಲೈಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಅಂತ, ಬಟ್ ಯಾರೊಬ್ರು ಯಾವ ರೀತಿ ಅನಲೈಸ್ ಮಾಡೋದು ಅಂತ ಹೇಳಲ್ಲ. ಫಾರ್ CSAT ಆರ್ GS? CSAT. ಸರ್, CSATಗೆ ನನಗೆ ಈ ಸಲ ಕೂಡ KS ಮೇನ್ಸ್ ಬರ್ದಿದ್ರಿಂದ ಜಾಸ್ತಿ ಟೈಮ್ ಸಿಗಿಲ್ಲ ವರ್ಕ್ ಮಾಡೋಕ್ಕೆ. KS ಮೇನ್ಸ್ ಆದಮೇಲೆ ಅಸೆಂಬ್ಲಿ ಕೆಲಸಕ್ಕೆ ಹೋಗ್ತಿದ್ದೆ, ನನಗೆ KS ಮೇನ್ಸ್ಗೆ ಲೀವ್ ಕೊಟ್ಟಿದ್ರು, ನನಗೆ ಮತ್ತೆ UPSC ಪ್ರಿಲಿಮ್ಸ್ ಲೀವ್ ಕೊಡಲ್ಲ ಅಂತ ಅಂದರು. ಸೊ ಇದ್ದಿದ್ದು ಮೇ ಬಿ 14 to 15 ಡೇಸ್ ಅಷ್ಟೇ. ಆ ಟೈಮಲ್ಲಿ ನಾನು CSAT ಮೇನ್ ಮಾತ್ರ ವರ್ಕ್ ಮಾಡಿದೆ. ಅದು ಈ ಸಲನೂ ಕೂಡ ನನಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ವರ್ಕ್ ಮಾಡೋಕ್ಕೆ ಆಗಲಿಲ್ಲ. ಆದರೆ ನನಗೆ ಗೊತ್ತಿತ್ತು ಕಾಂಪ್ರಹೆನ್ಷನ್ ಎಷ್ಟೇ ಬರಲಿ 1 ಮಿನಿಟಲ್ಲಿ ಸಾಲ್ವ್ ಮಾಡಬೇಕು, ಇದು ನನಗೆ ಒಂದು ಸ್ಟ್ರಾಟಜಿ. ಸೆಕೆಂಡ್ ಏನು ಅಂತಂದರೆ ಐಡೆಂಟಿಫೈ ಮಾಡಬೇಕು. ನಾವು ಓಕೆ ನಾನು ಮ್ಯಾಥ್ಸ್ ಒಂದು ಕ್ವಶನ್ ಬರಲಿಲ್ಲ ಅಂತ ಅದನ್ನೇ ಮಾಡ್ಕೊಂಡು ಕೂತ್ಕೊಂಡು ಜಿದ್ದಿಗೆ ಹಿಡಿದು ಓಕೆ ಈಗ ಹೋಗ್ಬಿಟ್ಟು ಓಕೆ ನಾನು ಸಾಲ್ವ್ ಮಾಡಲೇಬೇಕು, ಇದನ್ನು ನನಗೆ ಯಾಕೆ ಬರ್ತಿಲ್ಲ, ನಾನು ಮ್ಯಾಥ್ಸ್ ಸ್ಟ್ರಾಂಗ್ ಇದ್ದೀನಿ, ಆ ಮೈಂಡ್ ಸೆಟ್ ಇದ್ದರೆ ಪಕ್ಕಾ ಫೇಲ್ಯೂರ್. ಅವಾಗ ಏನಾಗುತ್ತೆ, ಒಂದು ಕ್ವಶನ್ 10 ಮಿನಿಟ್ಸ್ ಆಗ್ಬಿಡುತ್ತೆ. ಈ ಸಲ ಅದಕ್ಕೆ ಇಳಿದಿಲ್ಲ, ಜಿದ್ದಿಗೆ ಇಳಿದಿಲ್ಲ, ಯೋಚನೆ ಮಾಡಿದೆ, ಬರಲಿಲ್ಲ ಮುಂದಕ್ಕೆ ಯಾವ್ದು ಈಸಿ ಇದೆಯೋ ಅದನ್ನ ಐಡೆಂಟಿಫೈ ಮಾಡು, ಲಾಜಿಕಲ್ ರೀಸನಿಂಗ್ ಐಡೆಂಟಿಫೈ ಮಾಡು, ಸಾಲ್ವ್ ಮಾಡು. ಸೊ ಆಪ್ಟಿಟ್ಯೂಡ್ನ ಲಾಸ್ಟ್ಗೆ ಇಟ್ಕೊ. ಕಾಂಪ್ರಹೆನ್ಷನ್ ಆಯಿತು, ಲಾಜಿಕಲ್ ರೀಸನಿಂಗ್ ಆಯಿತು, ಆಪ್ಟಿಟ್ಯೂಡ್ ಆಯಿತು. ಸೊ ನಾನು ಹೇಳೋದು, ನಿಮ್ಮ ವೀಕ್ ಏರಿಯಾಸ್ನ ಐಡೆಂಟಿಫೈ ಮಾಡಿ, ಸ್ಟ್ರಾಂಗ್ ಏರಿಯಾಸ್ನ ಐಡೆಂಟಿಫೈ ಮಾಡಿ. ಕಾಂಪ್ರಹೆನ್ಷನ್ ಸ್ಟಾರ್ಟ್ ಇದೆಯಾ, ಫಸ್ಟ್ ಮಾಡಿ, ನಾಟ್ ಮೋರ್ ದೆನ್ 1 minute ಫಾರ್ 1 question, ದೆನ್ ಗೋ ಫಾರ್ ಲಾಜಿಕಲ್ ರೀಸನಿಂಗ್, ದೆನ್ ಗೋ ಫಾರ್ ಮ್ಯಾಥ್ಸ್. ಸೊ ಈ ಥರ ಹೋಗಿ, ನೀವು ಮ್ಯಾಥ್ಸ್ ಸ್ಟ್ರಾಂಗ್ ಇದ್ದೀರಾ, ಮ್ಯಾಥ್ಸ್ ಹೋಗಿ, ದೆನ್ ಲಾಜಿಕಲ್ ರೀಸನಿಂಗ್, ನೆಕ್ಸ್ಟ್ ಕಾಂಪ್ರಹೆನ್ಷನ್. ಈ ಥರ ಆದರೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ನನಗೆ ಈ ಸಲ ವರ್ಕ್ ಆಗಿದ್ದು ಒಂದೇ ಸರ್, ಒಂದು ಕಾಂಪ್ರಹೆನ್ಷನ್ನ ವಿತಿನ್ 1 minute ಮಾಡೋದು. ಎರಡನೇದು ಆ ಜಿದ್ದಿಗಿಳಿದೆ ನನಗೆ ಯಾವುದು ಕ್ವಶನ್ನ ಸಾಲ್ವ್ ಮಾಡೋಕ್ಕಾಗುತ್ತೆ ಅಂತ ಐಡೆಂಟಿಫೈ ಮಾಡಿ, ಆ ಪ್ರೆಷರೈಸ್ ಸಿಚುಯೇಷನಲ್ಲಿ ಐಡೆಂಟಿಫೈ ಮಾಡಿ ಸಾಲ್ವ್ ಮಾಡಿದ್ದು. ಮೂರನೇದು ಏನಂತಂದರೆ ಕಾನ್ಫಿಡೆನ್ಸ್. ಪ್ರತಿ 5 ಅಟೆಂಪ್ಟು ಪ್ರತಿ ಸಲ ಐ ವಾಸ್ ವೆರಿ ಅಂಡರ್ ಕಾನ್ಫಿಡೆಂಟ್ ವೈಲ್ ಸಾಲ್ವಿಂಗ್ CSAT ಬಿಕಾಸ್ ಆಫ್ ಮ್ಯಾಥ್ಸ್ ಫಿಯರ್ ಇದೆ ಮೊದಲಿಂದ ಕೂಡ, ನನ್ನ ಕೈಯಲ್ಲಿ ಆಗಲ್ಲ ಅಂತ. ಈ ಸಲ ಅದನ್ನ ತೆಗೆದಿದ್ದೆ, ಡೂ ಆರ್ ಡೈ, ಏನಾದರೂ ಆಗಲಿ ನಾನು ಸಾಲ್ವ್ ಮಾಡ್ತೀನಿ. ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಆ ಮೆಂಟಲ್ ಥಿಂಗ್ ಇದೆಯಲ್ಲ, ಅದು ವರ್ಕೌಟ್ ಆಗಿದೆ. ಒಂದೇ ಹೇಳ್ತೀನಿ, ನಿಮ್ಗೆ ವೀಕ್ ಇದೆ ಅಂತಂದರೆ ವರ್ಕ್ ಮಾಡಿ, ಅದಾದಮೇಲೆ ಕಾನ್ಫಿಡೆನ್ಸ್ ಇರಲಿ, ಮೆಂಟಲಿ ಸ್ಟ್ರಾಂಗ್ ಆಗಿ ಡೆಫಿನೆಟ್ ಆಗಿ CSAT ಕ್ಲಿಯರ್ ಆಗಿ. ನೋಡಿ, I cleared UPSC, he cleared UPSC Civil Service, he cleared CAPF. ಸೊ ನಾವು ಒಂದು ರೀತಿಯಲ್ಲಿ ಅಮರ್ ಅಕ್ಬರ್ ಅಂತೋನಿ ಥರ ನಮ್ಮ ಮೂವರದು ಒಂದೇ ಮೈಂಡ್ಸೆಟ್ಟು. ನನಗೆ ಸಾಗರ್ ಹೇಳಿದ್ದು ಭಾಳ ಅಂದರೆ ಟಚ್ ಆಗ್ತವೆ. ಏನಕ್ಕೆ ಅಂತಂದರೆ ನಾವು ಅನುಭವಿಸಿರ್ತೀವಲ್ಲ, ಅದರಿಂದ ಹೇಳೋದು ಅವ್ರು ಹೇಳಿದಾಗ ಟಚ್ ಆಗುತ್ತೆ. ಇವ್ರು ಹೇಳಿದರು ಏನು, ಫಸ್ಟಲ್ಲೂ ಪೇಪರ್ ನೋಡಬೇಕು, ಕಾಂಪ್ರಹೆನ್ಷನ್ ಸ್ಟ್ರಾಂಗ್ ಡಿಫಿಕಲ್ಟ್ ಇದೆಯಾ, ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಡಿಫಿಕಲ್ಟ್ ಇದೆಯಾ ಚೆಕ್ ಮಾಡಬೇಕು. ಇದು ತುಂಬ ಸೀರಿಯಸ್ ಆಗಿರ್ತಕ್ಕಂತಹ ಇನ್ಪುಟ್ಸು. ನೋಟ್ ಡೌನ್ ಮಾಡ್ಕೊಳ್ಳಿ ಇದನ್ನು. ಇಟ್ ಈಸ್ ನಾಟ್ ಒಂಥರ ನಮ್ಗೆ ಐವಾಶ್ ಮಾಡ್ತಕ್ಕಂಥ ಇದೆಲ್ಲ, ನಾನು ಇಷ್ಟು 18 hours ಓದಿದೆ, ಅವೆಲ್ಲ ಸೀನ್ ಇಲ್ಲ. ಮತ್ತು ಈಸ್ ಎ ನಾಟ್ ಎ ಪಾರ್ಟ್ ಆಫ್ ಶಾಂತ ಮಾರ್ಗ ಸ್ಟೂಡೆಂಟ್, ಅರ್ಥ ಮಾಡ್ಕೊಳ್ಳಿ. ಈ ಗಾಟ್ ಎ ಸಕ್ಸಸ್ ಬಿಕಾಸ್ ಆಫ್ ಹಿಸ್ ಓನ್ ಎಫರ್ಟ್. ಓಕೆ,
ನನಗೆ ಇಂಟ್ರೋಲ್ ಪರಿಚಯ ಆದವರು ನನ್ನಿಂದಾನೇ ಇವ್ರು ಪಾಸ್ ಆದ್ರ ಅಂತ ನಾನು ಹೇಳ್ತಾ ಇಲ್ಲ, ಶಾಂತ ಮಾರ್ಗದಿಂದ ಪಾಸ್ ಆದ್ರ ಅಂತಿಲ್ಲ. ಬಿಕಾಸ್ ಈ ಸ್ಪೀಕ್ಸ್ ಟ್ರುತ್, ವಿ ಇನ್ವೈಟೆಡ್ ಹಿಮ್. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟು, ಬಹಳಷ್ಟು ಸ್ಟೂಡೆಂಟ್ಸ್ ಬರ್ತಾರೆ ಸಾಗರ್ ನಮ್ಮ ಹತ್ರ, ಸರ್ ನಾನು ಕಾಂಪ್ರೆನ್ಷನ್ ತುಂಬ ಸ್ಟ್ರಾಂಗ್ ಇದ್ದೀನಿ, ಸರ್ ನಾನು ಮ್ಯಾಥ್ಸಲ್ಲಿ ತುಂಬ ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳ್ತಾರೆ. ನಿನ್ನ ಸ್ಟ್ರಾಂಗ್ ಗೊತ್ತಾಗೋದು ಎಕ್ಸಾಮ್ ಆದಲ್ಲಿ. ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ. ಎಷ್ಟೋ ಜನ ನಾನು ಕಾಂಪ್ರೆನ್ಷನ್ ಸರ್, ನಾನು ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದಿದ್ದೀನಿ, ನಾನು ಫುಲ್ ಚೆನ್ನಾಗಿ ಇಂಗ್ಲಿಷ್ ಮಾಡ್ತೀನಿ, ಅವ್ರದ್ದು 29 ಕ್ವಶನ್ಗೆ 20 ಕರೆಕ್ಟ್ ಆಗಿರಲ್ಲ. ನಿಜ. ಸೊ ಎಫಿಷಿಯನ್ಸಿ ಎಷ್ಟಿರ್ಬೇಕಂದ್ರೆ, ಇಫ್ ಯು ಸಾಲ್ವ್ 29 ಕ್ವಶನ್ಸ್ ಆಫ್ ಕಾಂಪ್ರೆನ್ಷನ್ ಕ್ವಶನ್ಸ್, ಯು ಶುಡ್ ಕರೆಕ್ಟ್ 25 ಕ್ವಶನ್ಸ್. ಓನ್ಲಿ 4 ಕ್ವಶನ್ ಅಥವಾ 5 ಕ್ವಶನ್ ಅಷ್ಟೇ ರಾಂಗ್ ಆಗ್ಬೇಕು, ನಿಜ, ಅವಾಗ ಮಾತ್ರ ಕ್ಲಿಯರ್ ಆಗುತ್ತೆ. ಅದು ಮಿಸ್ ಆಗಿ. ಸೊ ಇಲ್ಲ, ಎಫಿಷಿಯನ್ಸಿ ನಿಮ್ದು 26, 27 ಹೋದ್ರೆ ಇನ್ನೂ ಬೆಟರ್. ಬಟ್ ಎಷ್ಟೋ ಸ್ಟೂಡೆಂಟ್ಸ್ ಅದು ಇರೋದೇ ಇಲ್ಲ, ಬಟ್ ನಾನು ಸ್ಟ್ರಾಂಗ್ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾರೆ. ಅದಕ್ಕೋಸ್ಕರನೇ ನಾವು ಸ್ಟ್ರಾಂಗು, ನಾವು ವೀಕ್ ಅಂತದನ್ನ ಐಡೆಂಟಿಫೈ ಮಾಡಿದ್ದಾದ್ರೂ ಕೂಡ ಎಕ್ಸಾಮಿನೇಷನ್ಗೆ ಏನು ಬೇಕು, ಮಾರ್ಕ್ಸ್ ತೊಗೊಳಕ್ಕೆ ಏನು ಬೇಕು ಐಡೆಂಟಿಫೈ ಮಾಡಿ, ಮ್ಯಾಥ್ಸು ಮಾಡಿ, ರೀಸನಿಂಗು ಮಾಡಿ, ಕಾಂಪ್ರೆನ್ಷನು ಮಾಡಿ. ಬಟ್ ಅದನ್ನ ಹೆಂಗ್ ಮಾಡ್ತೀರಾ, ಪ್ರಿಯಾರಿಟಿ ಹೆಂಗ್ ಕೊಡ್ತೀರಾ ಅನ್ನೋದು ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ಅದನ್ನ ಐಡೆಂಟಿಫೈ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ರೈಟ್ ಟೆಸ್ಟ್ ಸೀರೀಸ್. ಸೊ ಟೆಸ್ಟ್ ಸೀರೀಸ್ ಅಲ್ಲಿ ನೀವು ಆ ಪ್ರೆಷರೈಸ್ಡ್ ಸಿಚುಯೇಷನ್ ನ ಅನುಭವಿಸಿದಿರಾ ಅಂತಂದ್ರೆ, ಆ 230 to 430ನೇ ನೀವು ಸಾಲ್ವ್ ಮಾಡಿದಿರಾ ಅಂತಂದ್ರೆ, ಯಾಕಂದ್ರೆ ಸರ್ ನಮ್ಮದು ಎಲ್ಲರದು ಕೂಡ ಹ್ಯೂಮನ್ ಎಫಿಷಿಯನ್ಸಿ ಮಾರ್ನಿಂಗ್ ಟೈಮ್ಸ್ ಚೆನ್ನಾಗಿರುತ್ತೆ. ಆಫ್ಟರ್ನೂನ್ ಟೈಮ್ಸ್ ಇವಾಗ ನಮ್ಗೆ ಎಕ್ಸಾಮ್ಸ್ ಇರೋದು ಸಮ್ಮರ್ ಸೀಸನ್ ಅಲ್ಲಿ ನಾವು ಜಾಸ್ತಿ ಡ್ರೈನ್ ಆಗ್ತೀವಿ, ಪ್ರೆಷರ್ ಮಾಡ್ಕೊಂಡೆ ಅಂತೂ ಇನ್ನೂ ಜಾಸ್ತಿ ಸ್ವೆಟ್ ಆಗ್ತೀವಿ, ಮೈಂಡ್ ಓಡಲ್ಲ. ಸೊ ನಮ್ಗೆ ರಿಕ್ವೈರ್ಡ್ ನಾಲೆಜ್ ನ ನಾವು ಅಲ್ಲಿ ವಾಪಸ್ ತೆಗಿಬೇಕು ತಲೆಯಿಂದ ಅಂತಂದ್ರೆ, ಆ ಪ್ರೆಷರೈಸ್ ಸಿಚುಯೇಷನ್ ನ ಮೊದಲೇ ನೀವು ಅನುಭವಿಸಿರ್ಬೇಕು. ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡ್ಬೇಕಾದ್ರೆ ಆ ಪ್ರೆಷರೈಸ್ ಸಿಚುಯೇಷನ್ ನ ಅನುಭವಿಸಿದೀರಾ, ಅದೇ ತರ ಸಾಲ್ವ್ ಮಾಡ್ತೀರಾ, ಅದೇ ಸಿಚುಯೇಷನ್ ಅಲ್ಲಿ ಇದೀರಾ ಅಂತ ಅಂದ್ರೆ ಅಲ್ಲೂ ಕೂಡ ಹೋಗಿ ಸಾಲ್ವ್ ಮಾಡ್ತೀರಾ. ಇಲ್ಲಿ ಮಾಡಕ್ ಆಗ್ತಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಅಲ್ಲೂ ಕೂಡ ಮಾಡಲ್ಲ. ನಂದು ಸಿನ್ಸಿಯರ್ ಅಡ್ವೈಸ್ ಅಂತಂದ್ರೆ, ನೀವು ಅಲ್ಲೇನು ನೀವು ಅನುಭವಿಸ್ತಿರೋ, ನಿಮ್ಗೆ ಏನೇನ್ ಥಾಟ್ಸ್ ಬರುತ್ತೋ, ಓಕೆ ಈ ಸಲ ಪ್ರಿಲಿಮ್ಸ್ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಏನಾಗೋದು, ಕೆಲಸ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ಲಿ, ಪೇರೆಂಟ್ಸ್ ಏನಂತಾರೆ, ಫ್ರೆಂಡ್ಸ್ ಏನಂತಾರೆ, 5 ಅಟೆಂಪ್ಟ್ ಆಯ್ತು ಇನ್ನೂ ಕ್ಲಿಯರ್ ಆಗಿಲ್ಲ ಅಂದ್ರೆ ಇವ್ನು ಓದ್ತಿಲ್ಲ ಅಂತ ಅನ್ಕೋತಾರೆ, ಊರಲ್ಲಿ ಏನಂತಾರೆ, ಇವೆಲ್ಲದೂ ಥಾಟ್ಸ್ ಸೀಸ್ಯಾಟ್ ಮಾಡ್ಬೇಕಾದ್ರೆ ನನಗೆ ಬಂದಿದೆ. ಸೊ ಆ ಎಲ್ಲಾ ಥಾಟ್ಸ್ ಕೂಡ ಇಲ್ಲೇ ಫೀಲ್ ಮಾಡಿ, ಟೆಸ್ಟ್ ಅಲ್ಲೇ ಫೀಲ್ ಮಾಡಿ. ಅದನ್ನ ಫೀಲ್ ಮಾಡೋದು ಕಷ್ಟ ನನ್ಗೆ ಗೊತ್ತಿದೆ, ಬಟ್ ಆದ್ರೆ ಫೀಲ್ ಮಾಡಿ ನೋಡಿ. ಡೆಫಿನೆಟ್ ಆಗಿ ಅದನ್ನ ಇಲ್ಲಿ ಫೀಲ್ ಮಾಡಿದ್ರೆ ಎಕ್ಸಾಮ್ ಹಾಲಲ್ಲಿ ಆ ಪ್ರೆಷರ್ಸ್ ಕಮ್ಮಿ ಆಗುತ್ತೆ. ನೀವು ಆ ಪ್ರೆಷರ್ ಕಮ್ಮಿ ಆದಾಗ ಚೆನ್ನಾಗಿ ಸಾಲ್ವ್ ಮಾಡ್ತೀರಾ, ಕ್ವಶನ್ಸು ಆನ್ಸರ್ ಮಾಡುವಂಥದ್ದು ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯು ವಿಲ್ ಕ್ಲಿಯರ್ CSAT. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಏನಂತ ಅಂದ್ರೆ, ನಮ್ಮ ಮಾಕ್ ಟೆಸ್ಟ್ಗಳೇನಿರ್ತವೆ ಅದನ್ನ ರಿಯಲ್ ಎಕ್ಸಾಮ್ ಅಂತ ತಗೋಬೇಕು. ಅಂಡ್ ರಿಯಲ್ ಎಕ್ಸಾಮ್ ಏನಿರುತ್ತೆ ಜಸ್ಟ್ ಅನದರ್ ಎಕ್ಸಾಮ್, ಅನದರ್ ಮಾಕ್ ಟೆಸ್ಟ್ ಅಂತ ತಗೋಬೇಕು. ಈ ಒಂದು ಮೈಂಡ್ ಸೆಟ್ ಇದ್ರೆ ನೋಡಪ್ಪ, ಡೆಫಿನೆಟ್ ಆಗಿ ಆ ಒಂದು ಟೆಂಪರಮೆಂಟ್, ಆ ಒಂದು ಕಾನ್ಫಿಡೆನ್ಸ್ ಏನಂತ ಹೇಳ್ತಾ ಇದ್ದಾರೆ ಅದು ಡೆಫಿನೆಟ್ಲಿ ಬರುತ್ತೆ. ಸೊ ಆಲ್ವೇಸ್ ಟೇಕ್ ಮಾಕ್ ಎಕ್ಸಾಮ್ಸ್ ಆಸ್ ಯುವರ್ ರಿಯಲ್ ಎಕ್ಸಾಮ್ ಅಂಡ್ ಯುವರ್ ರಿಯಲ್ ಎಕ್ಸಾಮ್ ಆಸ್ ಯುವರ್ ಮಾಕ್ ಎಕ್ಸಾಮ್. ಸೊ ಅಲ್ಲಿಗೆ ನಿಮ್ಮ ಮೈಂಡ್ ಸೆಟ್ ಕ್ಲಿಯರ್ ಇರುತ್ತೆ. ಆ ಒಂದು ಪ್ರೆಷರೈಸ್ಡ್ ಸಿಚುವೇಶನ್ಸ್ ನ ನೀವು ಮುಂಚೆನೆ ಅನುಭವಿಸಿರ್ತೀರಾ. ಅಂಡ್ ರಿಯಲ್ ಎಕ್ಸಾಮ್ ಏನಾಗುತ್ತೆ, ಇಟ್ ವಿಲ್ ಬಿ ಜಸ್ಟ್ ಒನ್ ಅನದರ್ ಎಕ್ಸಾಮ್ ಅಷ್ಟೇ. ಎಸ್, ಈಗ ಭರತ್ ಅವರು ಕಾಂಪ್ರೆನ್ಷನ್ಗೆ ಸಂಬಂಧಪಟ್ಟಂಗೆ ಒಂದು ಕೋರ್ಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಭರತ್ ಈಸ್ ನಾಟ್ ಅ ಶೇಕ್ಸ್ಪಿಯರ್, ಓಕೆ, ಬಟ್ ಇಲ್ಲಿ ನೀವು ಶೇಕ್ಸ್ಪಿಯರ್ ಆಗೋ ಅವಶ್ಯಕತೆ ಇಲ್ಲ, ಕರೆಕ್ಟ್ ಅಲ್ವಾ? ಶೇಕ್ಸ್ಪಿಯರ್ ಆಗೋ ಅವಶ್ಯಕತೆ ಇಲ್ಲ ಅಂದ್ರೆ ಇಂಗ್ಲೀಷಲ್ಲಿ ತುಂಬ ಅದಕ್ಕೆ ಏನು ಡಿಮ್ಯಾಂಡ್ ಬೇಕು ಅಷ್ಟು ಓದ್ಕೊಂಡ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ. ಸೊ ಅಗೇನು ನೀವು GS ಅಲ್ಲಿ ತುಂಬ ಸ್ಟ್ರಾಂಗ್ ಇದ್ದೀನಿ ಸರ್, CSAT ಬೇಕು, ದೇರ್ ಇಸ್ ನೋ ಪಾಯಿಂಟ್. ಯು ಹ್ಯಾವ್ ಟು ವರ್ಕ್. ವೀಕ್ನೆಸ್ ನಮ್ಮ ಕೈಯಲ್ಲಿರಲ್ಲ, ಆ ವೀಕ್ನೆಸ್ ನ ವರ್ಕ್ ಮಾಡೋದು ನಮ್ಮ ಕೈಯಲ್ಲಿರುತ್ತೆ. ಸೊ ಅದಕ್ಕೆ ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ CSATಗೆ ಸಂಬಂಧಪಟ್ಟ ಹಾಗೆ ವರ್ಕ್ ಮಾಡಲೇಬೇಕು. ಇದಕ್ಕೆ CAPF ಎಕ್ಸಾಮ್ ಒಂದು ರೀತಿಯಲ್ಲಿ ತಮ್ಮ ಇದ್ದಂಗೆ, ಇದು ಅಣ್ಣ ಅದು ತಮ್ಮ ಎಕ್ಸಾಮ್ ಇದ್ದಂಗೆ. ಸೊ ಆಲ್ಮೋಸ್ಟ್ ಕ್ವಶನ್ಸ್, ಯಾಕಂದರೆ ಸೇಮ್ ಇನ್ಸ್ಟಿಟ್ಯೂಷನ್ ಸೇಮ್ ಕ್ವಶನ್ ಪೇಪರ್ ಸೆಟ್ಟರ್ಸೇ ಬರ್ತಾರೆ. ಸೊ ಈ ನಿಟ್ಟಿನಲ್ಲಿ ಯು ಕ್ಯಾನ್ ಟೇಕ್ ಹೆಲ್ಪ್ ಫ್ರಮ್ ಭರತ್. ಓಕೆ, ನೆಕ್ಸ್ಟು ಈಗ ಹೇಳಿ, ನೀವು ಈ CSAT ಇತ್ತಲ್ವಾ, ಈ ಮ್ಯಾಥ್ಸ್ಗೆ ಯಾವುದಾದ್ರೂ ಬುಕ್ ಓದಬೇಕಾ ಅಥವಾ PYQ ಸಾಲ್ವ್ ಜಾಸ್ತಿ ಮಾಡಬೇಕಾ, ಹೇಗೆ ಮಾಡ್ತಾ ಇದ್ರಿ ಸರ್? ಒಂದು ಮ್ಯಾಥ್ಸ್ಗೆ ಯಾವುದಾದ್ರು ವೀಕ್ ಇದ್ದಾರೆ ಅಂತಂತಂದ್ರೆ ಒಂದು ಫೌಂಡೇಶನಲ್ ಕೋರ್ಸ್ ಎಲ್ಲಾದರೂ ತಗೊಳ್ಳಿ, ಅವ್ರಿಗೆ ಇಷ್ಟ ಇರೋ ಹತ್ರ ಮ್ಯಾಥ್ಸ್ ಕ್ಲಾಸ್ ಕೇಳಿ. ಯಾಕಂದ್ರೆ UPSC ಏನು ಡಿಮ್ಯಾಂಡ್ ಇದೆಯೋ ಆ ಟಾಪಿಕ್ಸ್ನೆಲ್ಲ ಕವರ್ ಮಾಡ್ಕೊಳ್ಳಿ. ಲೈಕ್ ಪರ್ಸೆಂಟೇಜು, ಏಜು, ಕ್ಯಾಲೆಂಡರು, ನಂಬರ್ ಸಿಸ್ಟಮ್, ಇದನ್ನೆಲ್ಲ ಫಸ್ಟ್ ಕವರ್ ಮಾಡಲಿ. ಆ ಕವರ್ ಮಾಡಿದ್ದಾದ್ಮೇಲೆ ಆ ಕವರ್ ಮಾಡಬೇಕಾದ್ರೇನೆ PYQs ನ ನೋಡಬೇಕು. ಸರ್ PYQs ಈಸ್ ಬೇಸ್ ಫಾರ್ ಎನಿ ಎಕ್ಸಾಮ್. ಅದು ಪ್ರಿಲಿಮ್ಸ್ ಇರಲಿ,
PYQs ಬೆಟರ್ ಅಂತೀರಾ? ಎಲ್ಲದಕ್ಕೂ ಕೂಡ. ಓಕೆ. ಸೊ PYQs ನ ಸಾಲ್ವ್ ಮಾಡ್ಕೊಂಡು ಟ್ರೆಂಡ್ ನೋಡ್ಕೋಬೇಕು. ಸೊ ಈ ತರ ಕಾನ್ಸೆಪ್ಟ್ ಮೇಲೆ ಈ ತರ ಕ್ವಶನ್ಸ್ ಬರ್ತಿದೆ. ಸೊ ಈಸಿ ಕ್ವಶನ್ಸ್ ಬರ್ತಿದೆ, ಕೆಲವೊಂದು ಕಾನ್ಸೆಪ್ಟ್ ಕಷ್ಟ ಕ್ವಶನ್ಸ್ ಬರ್ತಿದೆ. ಈಸಿ ಹತ್ರ ಸ್ವಲ್ಪ ವರ್ಕ್ ಮಾಡಬೇಕು, ಕಷ್ಟ ಬರ್ತಿರೋ ಹತ್ರ ಥರೋ ಆಗಿ ಪ್ರಿಪೇರ್ ಆಗಬೇಕು. ಸೊ PYQs ನ ಬೇಸ್ ಆಗಿ ಇಟ್ಕೊಂಡು ಒಂದು ಸಲ ಎಲ್ಲಾ ಟಾಪಿಕ್ಸ್ನು ಕೂಡ ಕವರ್ ಮಾಡ್ಕೊಂಡ್ರೆ ಎಕ್ಸಾಮ್ನ ಬೇಗ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ನಾವು PYQs ನೋಡಿಲ್ಲ ಅಂದ್ರೆ ಕೆಲವೊಂದ್ಸಲ ನಾವು ಸುಮ್ಮನೆ ನೋಡ್ಕೋತಾ ಹೋಗ್ತೀವಿ. ಇವಾಗ CAPF ಎಕ್ಸಾಮ್ ಅಲ್ಲಿ ಒಂಥರ ಕ್ವಶನ್ಸ್ ಬರುತ್ತೆ, UPSC CSC ಅಲ್ಲಿ ಒಂಥರ ಬರುತ್ತೆ, ನಮ್ KS ಅಲ್ಲಿ ಒಂಥರ ಬರುತ್ತೆ, PSI ಅಲ್ಲಿ ಒಂಥರ ಬರುತ್ತೆ. ಸೊ ಆ ಪೇಪರ್ಸ್ ಅಲ್ಲಿ ಯಾವ ತರ ಬರ್ತಿದೆ ಮ್ಯಾಥ್ಸ್ ಕ್ವಶನ್ಸ್, ಕಾಂಪ್ರಹೆನ್ಷನ್ ಕ್ವಶನ್ಸ್ ಅಂತ ನೋಡ್ಬೇಕು. ಅದನ್ನ ನೋಡಿದ್ದಾದ್ಮೇಲೆ ನೀವು ಅಕಾರ್ಡಿಂಗ್ಲಿ ಅದಕ್ಕೆ ಬೇಕಾಗಿರೋಂಥ ಲೆವೆಲ್ ಆಫ್ ಪ್ರಿಪ್ರೇಷನ್ ಮಾಡಬೇಕು. UPSC ಲೆವೆಲ್ ಪ್ರಿಪ್ರೇಷನ್ UPSC ಮಾಡಬೇಕು. ಬರೀ PSIಗೆ ನೀವು CSAT ಮಾಡಿ ಆಪ್ಟಿಟ್ಯೂಡ್ ಮಾಡಿ ನಾನು UPSC ಕ್ಲಿಯರ್ ಮಾಡ್ತೀನಿ ಅಂದ್ರೆ ಆಗಲ್ಲ. UPSC ಅಲ್ಲಿ ಯಾವ ತರ ಲೆವೆಲ್ ಆಫ್ ಕ್ವಶನ್ಸ್ ಬರ್ತಿದೆ ಅದನ್ನ ಐಡೆಂಟಿಫೈ ಮಾಡಿ, ಯಾವ ಟಾಪಿಕ್ಸ್ ಇಂದ ಜಾಸ್ತಿ ಕ್ವಶನ್ಸ್ ಬರ್ತಿದೆ, ನೀವ್ ಯಾವ ವೀಕ್ ಇದ್ದೀರಾ ಆ ಟಾಪಿಕ್ಸ್ ಮೇಲೆ ತುಂಬಾ ವರ್ಕ್ ಮಾಡಿದಾಗ, ಎರಡನ್ನೂ ಲಿಂಕ್ ಮಾಡಿದಾಗ, PYQs ನ ಪ್ಲಸ್ ಟಾಪಿಕ್ಸ್ ನ ಲಿಂಕ್ ಮಾಡಿದಾಗ ಅಂಡ್ ನಿಮಗೆ ಆ ಸಾಲ್ವ್ ಮಾಡೋ ಆ ಕೇಪಬಿಲಿಟಿ, ಆ ನ್ಯಾಕ್ ಬರಬೇಕು. ನೀವ್ ಹೇಳ್ದಂಗೆ ಫುಲ್ ಎಲ್ಲಾ ಗೊತ್ತಿರ್ಬೇಕಂತಿಲ್ಲ, ಫುಲ್ ನೀವು ಮ್ಯಾಥ್ಸ್ ಅಲ್ಲಿ PhD ಮಾಡ್ಬೇಕಂತಿಲ್ಲ. ಆ ಕ್ವಶನ್ ನ ಹೆಂಗೆ ನ್ಯಾಕ್ ಇಂದ ಸಾಲ್ವ್ ಮಾಡ್ಬೇಕಂತ ಆ ನ್ಯಾಕ್ ಬಂತು ಅಂತ ಅಂದ್ರೆ ಆ ನ್ಯಾಕ್ ಬರೋದು ಪ್ರಾಕ್ಟೀಸ್ ಇಂದ. ಸೊ ಅದನ್ನ ಬಂತು ಅಂತಂದ್ರೆ ಕ್ಲಿಯರ್ ಮಾಡ್ಬೋದು. ಒಂದಂತೂ ಸತ್ಯ ನೋಡಿ, ಇವತ್ತು ಸಾಗರ್ ಇದ್ದಾರೆ, ನೆಕ್ಸ್ಟ್ ವರ್ಷನೂ ಅವ್ರದ್ದು ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ, ನೆಕ್ಸ್ಟ್ ವರ್ಷ ಇಲ್ಲಿಗೆ ಬರ್ತಾರೆ ಅವರು. ಸೊ ಡೆಫಿನೆಟ್ಲಿ ಹಿ ವಿಲ್ ಬಿಕಮ್ IAS ಆಫೀಸರ್, ನೋ ಡೌಟ್ ಇನ್ ದ್ಯಾಟ್. ಒಂದು ಯಾರೇ ಆಗಲಿ ಅವ್ರು ನೆಕ್ಸ್ಟ್ ವರ್ಷ ಬಂದರೂ ಇದೇ ಮಾತಾಡ್ತಾರೆ, ಈ ವರ್ಷ ಬಂದರೂ ಇದೇ ಮಾತಾಡ್ತಾರೆ. ಯಾವುದೇ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ರು PYQನ ಬಿಡಲ್ಲ, ಅವ್ರು ಬಿಟ್ಟರೆ ಅವ್ರ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ. ನಾನು ಬಹಳಷ್ಟು ಬಾರಿ ಹೇಳ್ತಿರ್ತೀನಿ, ಅಂದ್ರೆ ಈಗ ನಂದು HVT ಅಂತ ಕೋರ್ಸ್ ಇದೆ, ಪ್ಯೂರ್ ಗೈಡೆನ್ಸ್ ಪ್ರೋಗ್ರಾಮ್ ಬೇಸ್ಡ್ ಆನ್ PYQs. ಈಗ ಕೋಲ್ ಬರುತ್ತೆ ಎಕ್ಸಾಮ್ಸ್, ಓದ್ಕೊಳ್ಳಿ ಕೋಲ್. ನಮ್ಮ ಬಾಸ್ ಗಾಂಧೀಜಿ ಬರ್ತಾನೆ, ಓದ್ಕೊಳ್ಳಿ. ವುಮೆನ್ ಈಸ್ ಎ ಮೋರ್ ಪ್ರಿಯಾರಿಟಿ ಏರಿಯಾ ಫಾರ್ UPSC, ಓದ್ಕೊಳ್ಳಿ. ನೀವು ಇಲ್ಲಿ PhD ಮಾಡೋ ಅವಶ್ಯಕತೆ ಇಲ್ಲ. PhD ಮಾಡೋದು ನೋಡಿ, ಇವರು ಓದಿರೋ ಜಿಲ್ಲೆ ಬೇರೆ, ಓದಿರೋ ಇನ್ಸ್ಟಿಟ್ಯೂಷನ್ ಬೇರೆ, ನಾನು ಓದಿರೋ ಜಿಲ್ಲೆ ಬೇರೆ, ಎಕ್ಸಾಮ್ ಕ್ಲಿಯರ್ ಮಾಡಿರೋ ಇಯರ್ ಬೇರೆ, ಬಟ್ ಇಬ್ಬರದ್ದು ಟ್ರೆಂಡ್ ಸೇಮ್ ಇದೆ, ಅಪ್ರೋಚ್ ಸೇಮ್ ಇದೆ. ಓಕೆ, ಸೊ ಇದು ಏನಪ್ಪ ಅಂತಂದರೆ ಸಕ್ಸಸ್ ಆಗೋರು ಮೊದಲ ಲಕ್ಷಣ ಮತ್ತು ಮೂಲ ಲಕ್ಷಣ ಸಹ. ಸೊ PYQs ಅದು ಯಾವ PYQs, ಯಾವುದೋ ಇನ್ಸ್ಟಿಟ್ಯೂಷನ್ PYQs ಅಲ್ಲ, UPSC PYQs. ಸೊ ನೋಡಿ, ನಾನು ಪ್ರತಿ ಬಾರಿ ಶಾಂತ ಮಾರ್ಗಕ್ಕೂ ಬಂದಾಗ ಹೇಳ್ತೀನಿ, ನೀನು ಶಾಂತ ಮಾರ್ಗಕ್ಕೆ ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ. ಶಾಂತಪ್ಪ ಸರ್ ಇನ್ಸ್ಟಿಟ್ಯೂಷನ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ರೆ ನೀನು ಇಲ್ಲೇ ಇರ್ತೀಯ, ನನ್ನ ಕಂಟೆಂಟ್ ಕ್ರಿಯೇಟರ್ ಮಾಡ್ತೀಯ ಅಷ್ಟೇ. ನೀವು IAS ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರೆ ಅವ್ರ OG ಒರಿಜಿನಲ್ ಗ್ಯಾಂಗ್ಸ್ಟರ್ UPSC, ಮೈ ಬಾಸ್ ಈಸ್ UPSC, ಯುವರ್ ಬಾಸ್ ಶುಡ್ ಬಿ KPSC, ಯುವರ್ ಬಾಸ್ ಶುಡ್ ಬಿ KEA ಅಲ್ವಾ? ಆ ತರದಲ್ಲಿ ಅವ್ರ ಕ್ವಶನ್ಸ್ ಮೇಲೆ ನಾವು ಪ್ರಿಪೇರ್ ಆಗ್ತಾ ಹೋಗ್ಬೇಕು. ನೀವು ಹೇಳಿದಂಗೆ ಐಲ್ಟಿಂಗ್ ಟಾಪಿಕ್ಸ್ ಅಥವಾ PYQs ನ ಕರೆಂಟ್ ಅಫೇರ್ಸ್ ಅಲ್ಲಿ ಬರೋದನ್ನ ನಾವು ಯಾವಾಗ ಲಿಂಕ್ ಮಾಡ್ತೀವೋ, ಆ PYQ ನ ಲಿಂಕ್ ಮಾಡಿದ್ದಾದ್ಮೇಲೆ ಸ್ಟ್ಯಾಟಿಕ್ ನ ಯಾವಾಗ ಹೋಗಿ ಓದ್ತೀವೋ ಅದಾವಾಗ ಮಾತ್ರನೇ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಕೆಲವರು ಸುಮ್ಮನೆ ಸ್ಟ್ಯಾಟಿಕ್ ಪಾರ್ಟ್ನ ಓದ್ಕೋತಾರೆ ರಿವಿಷನ್ ಮಾಡ್ತಾ ಇರ್ತಾರೆ, ಬಟ್ ರಿಯಲ್ ಆಗಿ ಸಾಲ್ವ್ ಮಾಡ್ಬೇಕಾದ್ರೆ ಕ್ವಶನ್ಸ್ ತಪ್ಪು ಮಾಡ್ತಿರ್ತಾರೆ, ಅಪ್ಲಿಕೇಶನ್ ಇರಲ್ಲ. ಸೊ ಆ ಅಪ್ಲಿಕೇಶನ್ ಬರೋದೇ PYQs ಇಂದ. ನೀವು ಒಂದ್ಸಲ ಸ್ಟ್ಯಾಟಿಕ್ ಓದ್ಬಿಟ್ಟಿದ್ದೀರಾ, ಅದಾದ್ಮೇಲೆ PYQs ನೋಡಿದ್ದೀರಾ, ಕರೆಂಟ್ ಅಫೇರ್ಸ್ ಓದ್ತಿದ್ದೀರಾ, ಆದ್ರೆ ಅಪ್ಲಿಕೇಶನ್ ಮಾಡಕ್ ಬರಲಿಲ್ಲ. ಓಕೆ, ಇವಾಗ ಕರೆಂಟ್ ಅಫೇರ್ಸ್ ಅಲ್ಲಿ ನ್ಯೂಸ್ ಇದೆ, ಸ್ಟ್ರೈಟ್ ಆಫ್ ಹಾರ್ಮುಜ್ ನ್ಯೂಸ್ ಅಲ್ಲಿ ಇದೆ ಅಂತ ಅನ್ಕೊಂಡು, ಆ ಸ್ಟ್ರೈಟ್ ಆಫ್ ಹಾರ್ಮುಜ್ ಮೇಲೆ UPSC ಯಾವ ತರ ಕ್ವಶನ್ಸ್ ಕೇಳ್ಬೋದು, ಒಂದು ಸ್ಟ್ರೈಟ್ ಆಫ್ ಹಾರ್ಮುಜ್ ಯಾವ ಮಧ್ಯೆ ಇದೆ, ಯಾವ ಸ್ಟೇಟ್ ಮಧ್ಯೆ ಇದೆ, ನೆಕ್ಸ್ಟ್ ಅದು ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡುತ್ತೆ, ಪರ್ಷಿಯನ್ ಗಲ್ಫ್ ಟು ಅರೇಬಿಯನ್ ಸಿ. ನೆಕ್ಸ್ಟ್ ಅದಾದ್ಮೇಲೆ ಪರ್ಷಿಯನ್ ಗಲ್ಫ್ ಅಲ್ಲಿ ಇರುವಂತ ಸ್ಟೇಟ್ಸ್ ಯಾವುದು, ಆ ಕಂಟ್ರೀಸ್ ಯಾವುದು, ಆ ಕಂಟ್ರಿದ ಕ್ಯಾಪಿಟಲ್ಸ್ ಯಾವುದು, ಅಲ್ಲಿ ಬರುವಂತ ಆಯಿಲ್ ಫೀಲ್ಡ್ಸ್ ಯಾವುದು, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಯಾವುದು. ಸೊ ಇದನ್ನ ನೋಡ್ಬೇಕು. ಸೊ ಇದು ಯಾಕೆ ನೋಡ್ಬೇಕು, ನನ್ಗೆ ಯಾಕೆ ಆತರ ಯೋಚನೆ ಮಾಡ್ಬೇಕು ಅನ್ಸ್ತು ಅಂದ್ರೆ, UPSC ಆತರ ಕೇಳಿದಾರೆ, ಪ್ಲೇಸಸ್ ಇನ್ ನ್ಯೂಸ್ ಕೇಳ್ತಾನೆ, ಸ್ಟೇಟ್ಸ್ ನ ಕ್ಯಾಪಿಟಲ್ ನ ಮ್ಯಾಚ್ ಮಾಡ್ತಾನೆ, ಸ್ಟ್ರೈಟ್ಸ್ ಯಾವ್ಯಾವ್ದು ಕನೆಕ್ಟ್ ಆಗುತ್ತೆ ಅಂತ ಕೇಳ್ತಾನೆ. ಸೊ ನಾನು ಇದನ್ನ ಜನರೇಟ್ ಮಾಡ್ತಿಲ್ಲ, UPSC ಆಲ್ರೆಡಿ ಕೇಳಿರೋದನ್ನ ನ್ಯೂಸ್ ಪೇಪರ್ ಓದಬೇಕಾದ್ರೆ ಲಿಂಕ್ ಮಾಡ್ತಾ ಇದೀನಿ. ಸೊ ಆ ಲಿಂಕ್ ಮಾಡಬೇಕಾದ್ರೆ ಜಿಯೋಗ್ರಫಿಗೆ ಲಿಂಕ್ ಮಾಡಿ, ಸ್ಟ್ಯಾಟಿಕ್ ಪಾರ್ಟ್ ಇಸ್ ಜಿಯೋಗ್ರಫಿ. ಸೊ ನಾನು ಹೇಳೋದು, ಒಬ್ಬ ಯಾವುದೇ ಆಸ್ಪಿರೆಂಟ್ ಒಂದ್ಸಲ ಸ್ಟ್ಯಾಟಿಕ್ ಪಾರ್ಟ್ ಓದಿದ್ದಾದ್ಮೇಲೆ ಕರೆಂಟ್ ಅಫೇರ್ಸ್ ನ ಓದ್ಬೇಕು, ನೀವೇ ಅನಲೈಸ್ ಮಾಡಬೇಕು ನ್ಯೂಸ್ ಪೇಪರ್ ಇಂದ, ಆ ಟಾಪಿಕ್ಸ್ ನ ತೆಗೆದು PYQ ಲಿಂಕ್ ಮಾಡಬೇಕು, ನೆಕ್ಸ್ಟ್ ಅದಾದ್ಮೇಲೆ ಸ್ಟ್ಯಾಟಿಕ್ ಪಾರ್ಟ್ ಲಿಂಕ್ ಮಾಡಬೇಕು, ದೆನ್ ಯು ಎಕ್ಸ್ಪೆಕ್ಟ್ ಕ್ವಶನ್ಸ್ ಇನ್ ದ ಅಪ್ಕಮಿಂಗ್ ಎಕ್ಸಾಮ್. ಸೊ ಈ ಪ್ರೋಸೆಸ್ ನ ಮಾಡಿದೀರಾ ಅಂತಂದ್ರೆ ನಿಮ್ಮ ಎಕ್ಸಾಮ್ ಬೇಗ ಕ್ಲಿಯರ್ ಆಗುತ್ತೆ. ಸೊ ಅದೇ ಇಷ್ಟೆಲ್ಲ ಮಾತಾಡಿ ತುಂಬಾ ಖುಷಿ ಆಯ್ತು. ತುಂಬಾ ಓಪನ್ ಹಾರ್ಟೆಡ್ಲಿ, ಏನು ಮುಜುಗರ ಇದ್ದೀರಾ, 5 ವರ್ಷ CSAT ಅಲ್ಲಿ ಫೇಲ್ ಆಗಿದ್ದೀರಿ ಬೀಯಿಂಗ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂತ ಯಾರು ಹೇಳ್ಕೊಳ್ಳಲ್ಲ. ಅಷ್ಟು ಓಪನ್ ಆಗಿ ಹಾನೆಸ್ಟ್ ಆಗಿ ಹೇಳಿದ್ದಕ್ಕೇನೆ
ಮೋಸ್ಟ್ಲಿ ಆ ಒಂದು ಮೈಂಡ್ ಸೆಟ್ ಇರೋದಕ್ಕೇನೆ ಈ ವರ್ಷ ನಿಮ್ದು ಕ್ಲಿಯರ್ ಆಗಿರೋದು. ಅಂಡ್ UPSC ಕ್ಲಿಯರ್ ಮಾಡೋದಕ್ಕೆ ಐ ಆಲ್ವೇಸ್ ಟೆಲ್ ಮೈಂಡ್ ಸೆಟ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಸೊ ನಮ್ಮ ಮೈಂಡ್ ಸೆಟ್, ನಮ್ಮ ಪರ್ಸ್ನಾಲಿಟಿ ಏನಿದೆ, ಆ ಒಂದು ಪರ್ಸ್ನಾಲಿಟಿ ತುಂಬಾ ಮ್ಯಾಟರ್ ಆಗುತ್ತೆ UPSC ಎಕ್ಸಾಮ್ನ ಕ್ಲಿಯರ್ ಮಾಡೋದಕ್ಕೆ. ಸೊ ಆ ಒಂದು ಮೈಂಡ್ ಸೆಟ್, ಆ ಒಂದು ಪರ್ಸ್ನಾಲಿಟಿ ಇರೋದಕ್ಕೇನೆ ಈ ವರ್ಷ ಇವ್ರದ್ದು 641 ರ್ಯಾಂಕ್ ಬಂದಿರೋದು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಮುಂದಿನ ವಿಡಿಯೋದಲ್ಲಿ ವಿ ವಿಲ್ ಟಾಕ್ ಅಬೌಟ್ ದಿಸ್ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್. ಸೊ ಇಂಟರ್ವ್ಯೂ ಯಾವ ರೀತಿ ಇತ್ತು, ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ UPSC ಪ್ರಿಪ್ರೇಷನ್ ಅಲ್ಲಿ ನನ್ನ ಕೇಳಿದ್ರೆ ಅದು ಇಂಟರ್ವ್ಯೂಗೆ ಹೋಗಿ ಅಲ್ಲಿ ಕುತ್ಕೊಂಡು ಈಚೆ ಬರುವಂಥದ್ದು. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್.